ಅವರಿಬ್ರು ದಾವಣಗೆರೆ ಕಾಂಗ್ರೆಸ್ನ ಮುಂಚೂಣಿ ನಾಯಕರು. ಆದ್ರೀಗ ಇದೇ ನಾಯಕರ ಸುತ್ತ ಡ್ರಗ್ಸ್ ಜಾಲ ಸುತ್ತಕೊಂಡಿದೆ. ಡ್ರಗ್ಸ್ ಬೇಟೆಗಿಳಿದಿರುವಂತಹ ಪೊಲೀಸರು ಇಬ್ಬರು ಕೈ ನಾಯಕರನ್ನ ಲಾಕ್ ಮಾಡಿದ್ದಾರೆ. ಸಿಂಥೆಟಿಕ್ ಡ್ರಗ್ಸ್ ದಂಧೆ, ಕೈ ನಾಯಕ ಅರೆಸ್ಟ್. 8 ದಿನ 8 ಆರೋಪಿಗಳಿಗೆ ಖಾಕಿ ಖೆಡ್ಡ. ಹೊಸ ವರ್ಷದ ಸಂಭ್ರಮ ಶುರುವಾಗ್ತಿದೆ. ನ್ಯೂ ಇಯರ್ ಪಾರ್ಟಿಗೆ ಇಡೀ ಕರುನಾಡೆ ಸಜ್ಜಾಗ್ತಿದೆ. 31ಕ್ಕೆ ಕಿಕ್ಕೇರಿಸೋದಕ್ಕೆ ಖದೀಮರ ಪಡೆ ಕೂಡ ತಲೆ ಎತ್ತಿ ನಿಂತಿದೆ. ಮಾದಕ ವಸ್ತುಗಳ ಜಾಲ ಎಲ್ಲೆಂದರಲ್ಲಿ ಚಾಚಿಕೊಳ್ಳೋದಕ್ಕೆ ಶುರುವಾಗ್ತಿದ್ದಂತೆ ಪೊಲೀಸರು ಭರ್ಜರಿ ಬೇಟೆಗಿಳಿದಿದ್ದಾರೆ. ನಿನ್ನೆ ತಾನೇ ಬೆಂಗಳೂರಲ್ಲಿ 3 ಡ್ರಗ್ಸ್ ಕಂಪನಿಗಳು ಪತ್ತೆಯಾಗಿದ್ವು. ಇದರ ಬೆನ್ನಲ್ಲೇ ದಾವಣಗೆರೆಯಲ್ಲೂ ಪೊಲೀಸರು ಮೆಗಾ ರೇಡ್ ಮಾಡಿದ್ದಾರೆ. ಡಿಸೆಂಬರ್ 22ನೇ ತಾರೀಕು ದಾವಣಗೆರೆಯ ಜೆಎಚ್ ಪಟೇಲ್ ಬಡಾವಣೆ ಪಾರ್ಕ್ನಲ್ಲಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ರು. ಸುಮಾರು 10 ಲಕ್ಷ ಮೌಲ್ಯದ ಓಪಿಯಂ ಜೊತೆ ಹಲವು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ರು. ಹಾಗೆಯೇ ಸ್ಥಳೀಯ ಕಾಂಗ್ರೆಸ್ ಮುಖಂಡ ವೇದಮೂರ್ತಿ ಶಾಮನೂರು ಸೇರಿದಂತೆ ಒಟ್ಟು 4ರನ್ನ ಲಾಕ್ ಮಾಡಿದ್ರು. ಪೊಲೀಸ್ ಠಾಣೆಗೆ ಎತ್ತಾಕೊಂಡು ಹೋಗಿ ಬಿಸಿ ಮುಟ್ಟಿಸ್ತಿದ್ದಂತೆ ಹಸಿ ರಹಸ್ಯ ಬಿಚ್ಚಿಟ್ಟಿದ್ದಾರೆ. ಆರೋಪಿಗಳು ಕೊಟ್ಟ ಮಾಹಿತಿ ಮೇರೆಗೆ ಮತ್ತೋರ್ವ ಕಾಂಗ್ರೆಸ್ ನಾಯಕ ಅನ್ವರ್ ಭಾಷಾ ಜೊತೆ ಮತ್ತೆ 4ರನ್ನ ಕೆಡ್ಡಾಗಿ ಕೆಡವಿದ್ದಾರೆ. ಕನ್ಸ್ಯೂಮ್ ಮಾಡ್ತಾ ಇದ್ರು, ಅವರಿಂದ ಪಡೆದುಕೊಂಡಿದ್ದಾರೆ. ಇವರು ಫರ್ದರ್ ಏನೇನು ಮಾಡ್ತಾ ಇದ್ರು, ಹೆಂಗಿದೆ ಅಂತೇಳಿ ಅವ್ರದ್ದೆಲ್ಲ ನಾವು ಕೂಡ ಮೊಬೈಲನ್ನು ಕೂಡ ಸೀಸ್ ಮಾಡಿದ್ದೇವೆ. ತದನಂತರ ಅದರದ್ದೆಲ್ಲ ಅವರ ಹೇಳಿಕೆ ಆಧಾರದ ಮೇಲೆ ಮತ್ತು ಅವ್ರ ಮೊಬೈಲ್ನೆಲ್ಲ ಎಕ್ಸ್ಟ್ರಾಕ್ಷನ್ ಮಾಡಿಸಿ ಅದರಿಂದ ಬರುವಂತಹ ಮಾಹಿತಿಯ ಆಧಾರದ ಮೇಲೆ ನಾವು ಮುಂದಿನ ತನಿಖೆಯನ್ನು ಕೈಗೊಳ್ತೀವಿ. ಇದುವರೆಗೆ ಒಟ್ಟು 8 ಜನರನ್ನು ಈ ಪ್ರಕರಣದಲ್ಲಿ ಬಂಧಿಸಿದ್ದೀವಿ. ಡ್ರಗ್ಸ್ ಮಾರಾಟ ದಂಧೆ ಪ್ರಕರಣದಲ್ಲಿ ಬಂಧಿತವಾಗಿರೋ ವೇದಮೂರ್ತಿ ಸಾಮಾನ್ಯನಲ್ಲ. ಸಚಿವ ಎಸ್ ಮಲ್ಲಿಕಾರ್ಜುನ್ರ ಪರಮಾಪ್ತ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ರು. ಇದರ ಬೆನ್ನಲ್ಲೇ ಸಚಿವರ ಜೊತೆ ವೇದಮೂರ್ತಿ ಇರೋ ಫೋಟೋಗಳು ವೈರಲ್ ಆಗಿದ್ವು. ಇದೀಗ ಮತ್ತೋರ್ವ ಕಾಂಗ್ರೆಸ್ ನಾಯಕ ಅಂಧರಾಗಿದ್ದು ಇಡೀ ಪ್ರಕರಣ ರಾಜಕೀಯ ತಿರುವು ಪಡೆಯುತ್ತಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಭೈರತಿ ಸುರೇಶ್, ಯಾರ ಜೊತೆಗಾದ್ರೂ ಫೋಟೋ ತೆಗೆಸಿಕೊಂಡ್ರೆ ಆಪ್ತರು ಅನ್ನೋದಕ್ಕಾಗಲ್ಲ ಎಂದಿದ್ದಾರೆ. ಆದ್ರೆ ಕಮಲ ನಾಯಕರು ಮಾತ್ರ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಯಾರು ನನಗೆ ಗೊತ್ತಿಲ್ಲ ರೀ, ಯಾರೋ ನೀವು ಯಾರು ಆಪ್ತರು ಯಾರ್ರಿ? ಯಾವುದೋ ಫೋಟೋ ಇದ್ ಮಾತ್ರಕ್ಕೆ ನೀವೇ ಹೇಳ್ತೀರಪ್ಪ, ಫೋಟೋ ಇದ್ ಮಾತ್ರಕ್ಕೆ ಅವ್ರು ಇವರ ಅಂತ ಹೇಳ್ಬಿಟ್ರೆ ಏನು ಮಾಡೋಕ್ಕಾಯ್ತದೆ? ಈಗೆಲ್ಲ ನಾನು ಎಲ್ಲೋ ಹೋಗ್ತೀನಪ್ಪ, ನನ್ನ ಪಕ್ಕದಲ್ಲಿ ಯಾರೋ ನಿಂತ್ಕೊಂಡ್ರೆ ನನ್ನ ಆಪ್ತರಾಗಿ ಹೋಗ್ತಾರಾ? ಸುಮ್ಮನೆ ಬಿಡಿ, ಅದೆಲ್ಲ ಗೊತ್ತಿಲ್ಲ, ಬೇರೆನೇ ಇದೆಯಾ? ಪ್ರತಿ ಬಾರಿ ಕಾಂಗ್ರೆಸ್ ಬಂದಾಗ ಇದು ಸಹಜವಾಗಿ ನಡೆಯುವಂಥ ಕೆಲಸ. ದಾವಣಗೆರೆ ವಿಷಯದಲ್ಲಿ ಸಚಿವರ ಆಪ್ತರು ವೇದಮೂರ್ತಿ ಆಗಿರ್ಬೋದು, ಕೃಷ್ಣಮೂರ್ತಿ ಆಗಿರ್ಬೋದು, ಅನ್ವರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ದಾರರು ಮತ್ತು ವ್ಯವಹಾರಸ್ಥರು. ನಾನು ಅನ್ಕೊಳ್ತೀನಿ ಇದೇ ರೀತಿಯಲ್ಲೇ ಇವರೇನು ದುಡ್ಡು ಮಾಡಿದ್ರ ಅಂತಂದೇಳಿ. ಅದ್ರ ಜೊತೆಗೆ ತಮ್ಮ ಮಕ್ಕಳನ್ನು ಯಾವ ಕಾಲೇಜಿಗೆ ಸೇರಿಸಬೇಕು, ಹೆಂಗೆ ಕಳಿಸ್ಬೇಕು ಇವ್ರನ್ನ ಹೊರಗೆ ಅನ್ನೋ ಒಂದು ಆತಂಕ ಕೂಡ ಶುರುವಾಗಿದೆ. ಒಟ್ನಲ್ಲಿ ಹೊಸ ವರ್ಷದ ಹೊತ್ತಲ್ಲೇ ಡ್ರಗ್ಸ್ ಜಾಲಗಳು ಒಂದೊಂದಾಗಿ ತೆರೆದುಕೊಳ್ತಿವೆ. ಇದರ ಹಿಂದೆ ಯಾರೇ ಇದ್ರೂ ಹೊರಗೆಳೆಯೋ ಕೆಲಸ ಮಾಡಬೇಕಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.